Hello everyone, welcome to our YouTube channel Physics Hub. Dear aspirants, I hope everyone is doing well. ಇವತ್ತಿನ ಈ ಕ್ಲಾಸಲ್ಲಿ ಮ್ಯಾಥಮೆಟಿಕಲ್ ಅಂಡ್ ಲಾಜಿಕಲ್ ರೀಸನಿಂಗ್ ಮೇಲೆ ಕೆಸೆಟ್ 2023 ಪ್ರೀವಿಯಸ್ ಇಯರ್ ಅಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಈ ಕ್ಲಾಸ್ PDF ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಇಂದ ಜಾಯ್ನ್ ಆಗಿ ಅಂಡ್ ಕೆಸೆಟ್ಗೆ ಬೇಕಾಗಿರುವ ಎಲ್ಲ ಮಟೀರಿಯಲ್ ಅನ್ನ ಪಡೆದುಕೊಳ್ಬಹುದು. Let us start with first question. What is the value of 1 divided by 2 minus 3 minus 4 divided by 5 minus 6 minus 7 divided by 8 minus 9? ಇದರ ಮೌಲ್ಯ ಏನಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ. ಏನು 1 divided by 2 minus 3 is minus 1 minus 4 divided by 5 minus 6 is minus 1 minus 7 divided by 8 minus 9 is minus 1. So minus 1 then minus minus plus ಆಗುತ್ತಾ, so plus 4 then minus minus again plus ಆಗುತ್ತಾ, so plus 7 minus 1 plus 11 is plus 10. So here option B is the correct answer. Next question. On the total amount received by X, 20% was spent on purchases and 5% of the remaining on transportation. If he is left with rupees 1520 rupees, what is the initial amount? ಇಲ್ಲಿ ಏನು ಕೇಳಿದಾರೆ ನೋಡ್ರಿ, ಎಕ್ಸ್ ಸ್ವೀಕರಿಸಿದ ಒಟ್ಟು ಮೊತ್ತದಲ್ಲಿ 20% ಖರೀದಿಗೆ ಮತ್ತು ಉಳಿದ ಮೊತ್ತದಲ್ಲಿ 5% ಅನ್ನು ಸಾರಿಗೆಗೆ ಖರ್ಚು ಮಾಡ್ತಾನೆ. ಈ ಖರ್ಚು ಮಾಡಿದ್ಮೇಲೆ ಅವನ ಹತ್ರ ಎಷ್ಟು ಉಳಿತು? 1520 rupees ಉಳಿದೇವೆ. ಹಾಗಿದ್ರೆ ಅವನ ಹತ್ರ ಆರಂಭಿಕ ಮೊತ್ತ ಎಷ್ಟಿತ್ತು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಲೆಟ್ ಅಸ್ ಕನ್ಸಿಡರ್ ಎಕ್ಸ್ ಇಸ್ ದಿ ಇನಿಷಿಯಲ್ ಅಮೌಂಟ್, ಮೀನ್ಸ್ ಎಕ್ಸ್ ಪರ್ಸನ್ ಹತ್ರ ಎಕ್ಸ್ ಅಮೌಂಟ್ ಆಫ್ ಇನಿಷಿಯಲ್ ಅಮೌಂಟ್ ಇದೆ. ಅದರಲ್ಲಿ 20% ಅನ್ನು ಪರ್ಚೇಸ್ ಅಲ್ಲಿ ಅವನು ಖರ್ಚು ಮಾಡ್ತಾನೆ. ಹಾಗಿದ್ರೆ ಅಮೌಂಟ್ ಲೆಫ್ಟ್ ಆಫ್ಟರ್ ದಿ ಪರ್ಚೇಸ್, ಸೊ ಅವನ ಪರ್ಚೇಸ್ ಮೇಲೆ 20% ಅನ್ನ ಖರ್ಚು ಮಾಡಿದ ತಕ್ಷಣ ಅವನ ಹತ್ರ ಎಷ್ಟು ಉಳಿತದ ಅಮೌಂಟ್ ಅಂದ್ರೆ ಎಕ್ಸ್ ಮೈನಸ್ 20% ಆಫ್ ಎಕ್ಸ್. ಇಲ್ಲಿ ಎಕ್ಸ್ ಇಸ್ ದಿ ಇನಿಷಿಯಲ್ ಅಮೌಂಟ್ ಮೈನಸ್ 20% ಆಫ್ ಎಕ್ಸ್ ಅಂದ್ರೆ 20% ಪರ್ಚೇಸ್ ಅಲ್ಲಿ ಸ್ಪೆಂಡ್ ಮಾಡಿರ್ತಾನೆ. ನೆಕ್ಸ್ಟ್ 5% ಆಫ್ ರಿಮೈನಿಂಗ್ ಅಮೌಂಟ್ ಏನ್ ಮಾಡ್ತಾನೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಖರ್ಚು ಮಾಡ್ತಾನೆ. ಹಾಗಿದ್ರೆ ದ ಅಮೌಂಟ್ ಸ್ಪೆಂಡ್ ಆನ್ ದಿ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಎಷ್ಟು ಅಮೌಂಟ್ ಅನ್ನು ಖರ್ಚು ಮಾಡಿದ್ರೆ 5% ಆಫ್ ಎಕ್ಸ್ ಮೈನಸ್ 20% ಆಫ್ ಎಕ್ಸ್ ಅಂದ್ರೆ ಇದು ಏನು ಉಳಿದಿರ್ತದಲ್ಲ ಅಮೌಂಟ್ ಪರ್ಚೇಸ್ ಮಾಡಿ ಆ ಅಮೌಂಟ್ ಅಲ್ಲಿ 5% ಅನ್ನು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ದ ಟೋಟಲ್ ಅಮೌಂಟ್ ಲೆಫ್ಟ್ ಆಫ್ಟರ್ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಆದ್ಮೇಲೆ ಅವನ ಹತ್ರ ಟೋಟಲ್ ಎಷ್ಟು ಅಮೌಂಟ್ ಉಳಿತು ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಮೈನಸ್ 20% ಆಫ್ ಎಕ್ಸ್, ಇದು ಪರ್ಚೇಸ್ ಮಾಡಿದ್ಮೇಲೆ ಉಳಿದಿರ್ತಕ್ಕಂಥ ಅಮೌಂಟ್ ಮೈನಸ್ 5% ಆಫ್ ಎಕ್ಸ್ ಮೈನಸ್ 20% ಆಫ್ ಎಕ್ಸ್, ಇದೇನ ಟ್ರಾನ್ಸ್ಪೋರ್ಟೇಷನ್ ಮಾಡಿದ ಆದ್ಮೇಲೆ ಉಳಿದಿರ್ತಕ್ಕಂಥ ಅಮೌಂಟ್ ಈಸ್ ಈಕ್ವಲ್ ಟು 1520 rupees ಮಾಡಬೇಕು. ಬಿಕಾಸ್ ದಿಸ್ ಇಸ್ ದಿ ಅವನ ಹತ್ರ ಉಳಿದಿರ್ತಕ್ಕಂಥ ಅಮೌಂಟ್ ಇದು. ಸೊ ಎಲ್ಲ ಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಏನು ಸಿಗುತ್ತೆ, ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 2000. ಸೊ ಎಕ್ಸ್ ಇಸ್ ಈಕ್ವಲ್ ಟು 2000 ಇಸ್ ದಿ ಇನಿಷಿಯಲ್ ಅಮೌಂಟ್, ಮೀನ್ಸ್ ಎಕ್ಸ್ ಪರ್ಸನ್ ಹತ್ರ ಇನಿಷಿಯಲಿ 2000 rupees ಇತ್ತು. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. Two men and three boys can complete a piece of work in 10 days, while three men and two boys can complete the same work in 8 days. In how many days can two men and one boy complete the same work? So ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ 2 men and 3 boys ಸೇರಿ ಒಂದು ವರ್ಕ್ ಅನ್ನ 10 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂಡ್ 3 men and 2 boys ಸೇರಿ ಅದೇ ವರ್ಕ್ ಅನ್ನ 8 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ಸೇಮ್ ವರ್ಕ್ ಇರೋದ್ರಿಂದ ನಾವು ಇಕ್ವೇಟ್ ಮಾಡ್ಕೋತೀವಿ. 2 men plus 3 boys ಸೇರಿ 10 days ಅಲ್ಲಿ ವರ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಅಂಡ್ 3 men plus 2 boys ಸೇರಿ 8 days ಅಲ್ಲಿ ವರ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಇದನ್ನು ಸಾಲ್ವ್ ಮಾಡಿದ್ಮೇಲೆ ನಮಗೆ ಮೆನ್ ಅಂಡ್ ಬಾಯ್ಸ್ ರೇಷಿಯೋ ಸಿಗುತ್ತಾ, ದಟ್ ಈಸ್ 7:2. ಇದನ್ನ ಏನ್ ಮಾಡಬೇಕು, ನಾವು ಫಸ್ಟ್ ಟೋಟಲ್ ವರ್ಕ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ವರ್ಕ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ ಈ ಕೊಟ್ಟಿರ್ತಕ್ಕಂಥ ಎರಡು ಕಂಡೀಷನ್ ಅಲ್ಲಿ ನಾವೇನ್ ಮಾಡಬೇಕು, ಮೆನ್ ಅಂಡ್ ಬಾಯ್ಸ್ ಏನ್ ರೇಷಿಯೋ ಬಂದಿದ್ದಿಲ್ಲ ಅದನ್ನ ಪುಟ್ ಮಾಡಬೇಕು. ಸೊ 2 ಇಂಟು ಎಂ ಪ್ಲಸ್ 3b ಇಂಟು 10. ಸೊ ಇಲ್ಲಿ ಎಂ ವ್ಯಾಲ್ಯೂ 7, ಬಿ ವ್ಯಾಲ್ಯೂಸ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಟೋಟಲ್ ವರ್ಕ್ ಸಿಗುತ್ತೆ, ದಟ್ ಈಸ್ 200. ನಮಗೆ ಏನ್ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ 2 men and 1 boy ಸೇರಿ ಆ ವರ್ಕ್ ಅನ್ನ ಎಷ್ಟು ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ 2 men and 1 boy ವರ್ಕ್ ಎಷ್ಟಾಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ 2 into 7 plus 1 into 2, that is 16. So 2 men and 1 boy work ಎಷ್ಟು 16. ಹಾಗಿದ್ರೆ ರಿಕ್ವೈರ್ಡ್ ಡೇಸ್ ಮೀನ್ಸ್ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಕ್ಕೆ 2 men and 1 boy ಎಷ್ಟು ಡೇಸ್ ತಗೋತಾರೆ ಅಂದ್ರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ 2 men plus 1 boy ವರ್ಕ್, that is 200 by 16, that is 12.5 days. ಸೊ ಇಲ್ಲಿ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ಸೇಮ್ ಕ್ವಶನ್ ಅನ್ನ 2017 ಅಲ್ಲಿ ಕೇಳಿದ್ದಾರೆ. ಸೊ ವರ್ಕ್ ಪ್ರಾಬ್ಲಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಕೆಸೆಟ್ ಎಕ್ಸಾಮ್. ನೆಕ್ಸ್ಟ್ ಕ್ವಶನ್. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಆನ್ ದಿ ಬೇಸಿಸ್ ಆಫ್ ದಿ information given below. 4 security guards
P, Q, R, and S have been posted at the four corners of the huge cashew plantation farm as shown in the above figure. From the original position, P and R move diagonally to opposite corners and then one side each in clockwise direction. Which of the corner is unmanned at the moment? So ಇಲ್ಲಿ ಏನು ಕೇಳಿದಾರೆ ನೋಡ್ರಿ, ಕ್ವಶನ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಪಿ ಕ್ಯೂ ಆರ್ ಎಸ್ ಫೋರ್ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಒಂದು ತೋಟದ ರಕ್ಷಣೆ ಮಾಡ್ತಿದ್ದಾರೆ. ಪಿ ಅಂಡ್ ಆರ್ ಫಸ್ಟ್ ಏನ್ ಮಾಡ್ತಾರೆ, ಡಯಾಗ್ನಲಿ ಮೂವ್ ಆಗ್ತಾರೆ, ದೆನ್ ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಒಂದು ಸ್ಟೆಪ್ ಮೂವ್ ಆಗ್ತಾರೆ. ಹಾಗಿದ್ರೆ ಯಾವ ಮೂಲೆಯಲ್ಲಿ ಮಾನವರಹಿತವಾಗಿದೆ ಅಂತೇಳಿ ಕೇಳಿದ್ದಾರೆ. Here P, Q, R, S are the four security guards. So P and R diagonally move ಆಗ್ತಾರೆ. So P ಇಲ್ಲಿದ್ದ R ಇಲ್ಲಿದ್ದ diagonally opposite corner ಗೆ ಮೂವ್ ಆಗ್ತಾರೆ. So opposite corner ಗೆ ಮೂವ್ ಆಗ್ತಾರೆ. So ಈ ಕಾರ್ನರ್ ಅಲ್ಲಿ S and R ಪ್ರೆಸೆಂಟ್ ಇದ್ದಾರೆ. ಇಲ್ಲಿ P and Q ಪ್ರೆಸೆಂಟ್ ಇದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, R and P ಕ್ಲಾಕ್ವೈಸ್ ಡೈರೆಕ್ಷನ್ ಅಲ್ಲಿ ಒಂದು ಸ್ಟೆಪ್ ಮೂವ್ ಆಗ್ತಾರೆ. ಸೊ R ಇದ್ದಿದ್ದು ಇಲ್ಲಿದ್ದು ಇನ್ ದಿಸ್ ಡೈರೆಕ್ಷನ್ ಬರ್ತಾನೆ. ಸೊ R ಪ್ರೆಸೆಂಟ್ ಇನ್ ದಿಸ್ ಏರಿಯಾ ಅಂಡ್ ಪಿ ಈ ಏರಿಯಾದಲ್ಲಿ ಪ್ರೆಸೆಂಟ್ ಇರ್ತಾನೆ. ಹಾಗಿದ್ರೆ ಯಾವ ಮೂಲೆ ಮಾನವರಹಿತ ಆಗಿದೆ ಅಂತ ಕೇಳಿದರೆ, ದಟ್ ಈಸ್ ಸೌತ್ ಈಸ್ಟ್ ಈಸ್ ದಿ ಅನ್ಮ್ಯಾನ್ಡ್ ಏರಿಯಾ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. The triangle, square and circle shown below represents urban, hardworking and educated people respectively. Which one of the areas marked 1 to 6 represents the urban educated who are not working ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟ್ರಯಾಂಗಲ್ ಏನು ರಿಪ್ರೆಸೆಂಟ್ ಮಾಡ್ತದ, ಅರ್ಬನ್. ನೆಕ್ಸ್ಟ್ ಸರ್ಕಲ್ ಇಸ್ ರಿಪ್ರೆಸೆಂಟೆಡ್ ಎಜುಕೇಟೆಡ್ ಅಂಡ್ ದಿಸ್ ಸ್ಕ್ವೇರ್ ಇಸ್ ರಿಪ್ರೆಸೆಂಟೆಡ್ ಆಸ್ ಹಾರ್ಡ್ ವರ್ಕರ್. ಸೊ ಅವ್ರೇನು ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ, ಅರ್ಬನ್ ಆಗಿರಬೇಕು, ಎಜುಕೇಟೆಡ್ ಆಗಿರಬೇಕು, ಬಟ್ ನಾಟ್ ಹಾರ್ಡ್ ವರ್ಕಿಂಗ್. ಸೊ ಅರ್ಬನ್ ಎಲ್ಲಿದೆ, ದಿಸ್ ಇಸ್ ದ ಅರ್ಬನ್, ದಿಸ್ ಇಸ್ ದ ಎಜುಕೇಟೆಡ್, ಬಟ್ ನಾಟ್ ಹಾರ್ಡ್ ವರ್ಕಿಂಗ್. ಸೊ ದಿಸ್ ಈಸ್ ನಾಟ್ ಅ ಹಾರ್ಡ್ ವರ್ಕಿಂಗ್ ಬಿಕಾಸ್ ಹಾರ್ಡ್ ವರ್ಕಿಂಗ್ ಏನಿದೆ ಈ ಏರಿಯಾದಲ್ಲಿ ಇದೆ. ಸೊ ದಿಸ್ ಏರಿಯಾ ಇಸ್ ಹಾರ್ಡ್ ವರ್ಕಿಂಗ್. ಅಂದ್ರೆ ಸ್ಕ್ವೇರ್ ಏರಿಯಾ ಏನಿದೆ ಹಾರ್ಡ್ ವರ್ಕಿಂಗ್ ರಿಪ್ರೆಸೆಂಟ್ ಮಾಡ್ತದ. ದಟ್ಸ್ ವೈ ಟ್ರಯಾಂಗಲ್ ಮತ್ತೆ ಸರ್ಕಲ್ ಏರಿಯಾ ಏನದಲ್ಲ ಇದೇನು ಎರಡು ಮರ್ಜ್ ಆಗಿಲ್ಲ, ದಿಸ್ ಏರಿಯಾ ಇಸ್ ಅರ್ಬನ್ ಎಜುಕೇಟೆಡ್ ಬಟ್ ನಾಟ್ ಅ ಹಾರ್ಡ್ ವರ್ಕಿಂಗ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. A hare takes 9 leaps in the same time as dog takes 4. But the dog leap is 2 into 1 by 3 meter long while the hare's is only 1 meter. How many leaps will the dog have to take before catching the hare if the hare had head start of 16 meter? ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ನೋಡ್ರಿ, ಒಂದು ಮೊಲವು 9 ಸಲ ಜಿಗಿಯುವ ಸಮಯದಲ್ಲಿ ನಾಯಿ 4 ಸಲ ಜಿಗಿಯುತ್ತದೆ. ಆದರೆ ನಾಯಿಯ ಜಿಗಿತ ಉದ್ದ 2 ಇಂಟು 1/3 ಮೀಟರ್ ಇದೆ. ಅದೇ ಮೊಲದ ಜಿಗಿತ ಉದ್ದ ಕೇವಲ 1 ಮೀಟರ್ ಇದೆ. ಮೊಲವು 16 ಮೀಟರ್ ನಷ್ಟು ದೂರವನ್ನು ಮೊದಲು ಪೂರ್ಣಗೊಳಿಸಿದ್ದರೆ ಮೊಲವನ್ನು ಹಿಡಿಯುವ ಮೊದಲು ನಾಯಿ ಎಷ್ಟು ಸಲ ಜಿಗಿಯುತ್ತದೆ ಅಂತ ಕೇಳಿದ್ದಾರೆ. ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಡಾಗ್ ಇನ್ 1 ಮಿನಿಟ್ ಇಸ್ ಈಕ್ವಲ್ ಟು 4 ಲೀಪ್ಸ್. ಸೊ 4 ಇಂಟು 7/3, ಈ 7/3 ಎಲ್ಲಿದ್ವು ಅಂತಂದ್ರೆ ನಾಯಿಯ ಜಿಗಿತದ ಉದ್ದ ಎಷ್ಟಿದೆ, 2 ಇಂಟು 1/3. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತಾ, 7/3. ಸೊ 7/3 ಮಲ್ಟಿಪ್ಲೈ ಮಾಡ್ತೀವಿ, 28/3 ಇಸ್ ದಿ ಡಾಗ್ ಕವರ್ಡ್ ದಿ ಡಿಸ್ಟೆನ್ಸ್ ಇನ್ 1 ಮಿನಿಟ್. ಹಾಗೆ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಹೇರ್ ಇನ್ 1 ಮಿನಿಟ್ ಇಸ್ ಈಕ್ವಲ್ ಟು 9 ಲೀಪ್ಸ್. ಸೊ 9 ಇಂಟು 1 ಮಾಡ್ತೀವಿ. ಸೊ ಹಿಯರ್ 1 ಇಸ್ ದಿ ಏನಾಯ್ತು, 1 ಅನ್ನೋದು ಏನಂದ್ರೆ ಮೊಲದ ಜಿಗಿತದ ಉದ್ದ. ಸೊ 9 ಮೀಟರ್ distance covered by the hare in 1 minute. So total distance gained by the dog in 1 minute. Total ಎಷ್ಟು ಡಿಸ್ಟೆನ್ಸ್ ಗೇನ್ ಮಾಡ್ತದ ಡಾಗ್ 1 ಮಿನಿಟ್ ಅಲ್ಲಿ ಅಂದ್ರೆ ದಟ್ ಈಸ್ 1/3 ಮೀಟರ್. ನೆಕ್ಸ್ಟ್ 1 ಮೀಟರ್ ಗೇನ್ he has to take total 12 leaps. So number of leaps required by the dog to gain the 16 meter. ಅಂದ್ರೆ 16 ಮೀಟರ್ ರೀಚ್ ಆಗಕ್ಕೆ ನಾಯಿ ಎಷ್ಟು ಸಲ ಜಿಗಿತದ ಅಂದ್ರೆ 12 into 16 times, that is 192. ಸೊ ಆಪ್ಷನ್ ಏನಾಗ್ತದ, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಫಿಗರ್ಸ್ ಡಸ್ ಆರ್ ಡು ನಾಟ್ ಬಿಲಾಂಗ್ ಟು ದಿಸ್ ಸೀರೀಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಬಿ ಸಿ ಡಿ ಇ ಇವೆಲ್ಲ ಏನಿದಾವೆ, ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸೀರಿಯಲ್ ಆಗಿದ್ದಾವೆ. ನೆಕ್ಸ್ಟ್ ಜಿ ಎಚ್ ಐ ಜೆ ಇವು ಸೀರಿಯಲ್ ಆಗಿದ್ದಾವೆ. ನೆಕ್ಸ್ಟ್ ಕೆ ಎಲ್ ಎಂ ಎನ್ ಆಲ್ಸೋ ಇನ್ ಸೀರೀಸ್. ನೆಕ್ಸ್ಟ್ ಟಿ ಯು ಪಿ ಡಬ್ಲ್ಯೂ ಇದು ಸೀರೀಸ್ ಅಲ್ಲಿ ಇದೆ, ಬಟ್ ಒ ಪಿ ಕ್ಯೂ ಆರ್ ಇದು ಸೀರೀಸ್ ಅಲ್ಲಿ ಇಲ್ಲ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ 4 ಓನ್ಲಿ. ಮೀನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಿಗರ್ ಅಲ್ಲಿ 4th ಫಿಗರ್ ಓನ್ಲಿ ಈ ಸೀರೀಸ್ಗೆ ಬಿಲಾಂಗ್ ಆಗಂಗಿಲ್ಲ. ಇದಷ್ಟು ಕೆಸೆಟ್ 2023 ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇನೆ. ನಿಮಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.